ನಾನೇ ಎಲ್ಲ, ನನ್ನ ಬಿಟ್ರೆ ಯಾರೂ ಇಲ್ಲ. ಕೆಲವು ಲಜ್ಜೆಗೆಟ್ಟ ರಾಜಕಾರಣಿಗಳು ವಯಸ್ಸು ಹಾಗೂ ಅನುಭವವಿಲ್ಲದಿದ್ರೂ ಆಕಾಶದ ಎತ್ತರಕ್ಕೆ ಮಾತನಾಡುವ ಜನಪ್ರತಿನಿಧಿಗಳು ಕಲಿಯದೇ ಇದ್ರೂ ಭಾರೀ ಕಲಿತಂತೆ ಬಿಂಬಿಸಿಕೊಂಡು ಕ್ಷೇತ್ರದ ಮತದಾರರನ್ನ ಮುಠಾಳರನ್ನಾಗಿಸುವ ಈ ರಾಜಕಾರಣ ಬೇಕೇ? ಪ್ರದೀಪ್ ಈಶ್ವರ್ ಶಾಸಕ ತಮ್ಮ ವರಸೆಯನ್ನ ಮುಂದುವರೆಸಿದ್ದಾರೆ. ಪ್ರಿಯ ವೀಕ್ಷಕರೇ, ಬನ್ನಿ ಇವರ ಸಂಭಾಷಣೆಯನ್ನ ಕೇಳೋಣ. ನಾವು ಈ ಸರ್ಕಸ್ನಲ್ಲಿ ನೋಡ್ತಿದ್ವಿ ಜೋಕರ್ಗಳನ್ನ ತಳಿ. ಸರ್ಕಸ್ನಾಗ ಇರ್ತಿದ್ವಿ ಜೋಕರ್ಗಳು ನೋಡಿರಲಿಲ್ಲ ಸರ್ಕಸ್ನಾಗ. ಅಲ್ಲಿದಿಂದ ನಾಟಕದಾಗ ಇರ್ತಿದ್ರು ಕೆಲವೊಂದು ಜೋಕರ್ಗಳು. ಈಗ ವಿಧಾನಸಭೆ ಒಳಗೂ ಜೋಕರ್ಗಳು ಬಂದ್ಬಿಟ್ಟಾರೆ. ಅವ್ರು ಏನು ಮಾತಾಡ್ತಾರೋ ಏನಿಲ್ಲೋ, ಏನೇನು ಮಾತಾಡ್ತಾರೋ. ನಾನು ನೋಡಿದೆ ಇವತ್ತು ರೋಡುಗಳು ಮ್ಯಾಗೆ ಗುರ್ತಾಯ್ತು ಹೆಂಗೈತಿ ಪರಿಸ್ಥಿತಿ ಚಿಕ್ಕಬಳ್ಳಾಪುರದತ್ತು. ನಮ್ಮ ಬಿಜಾಪುರನಾಗ ಬರ್ರಿ, ನಾ ಹೆಂಗೆ ರೋಡ್ ಮಾಡೀನಿ. ನನ್ನ ಬಿಜಾಪುರ ಹೆಂಗೆ, ನಮ್ಮದು ಧೂಳಾಪುರ ಇತ್ತು. ಈ ಭಾಳ ಮಾತಾಡ್ತಾರಲ್ಲ ಟಿ ವಿ ಮುಂದೆ. ಕೆಲವೊಂದು ಮಂದಿ ಟಿ ವಿಯವ್ರನ್ನ ಇಟ್ಕೊಂಡು ಬಿಟ್ಟಿರ್ತಾರೆ ಫಿಕ್ಸ್ ಗಿರಾಕಿಗಳನ್ನ. ಯಾಕೆ ಇಟ್ಕೊಂಡಿರ್ತಾರೆ ಗುರ್ತೈತೇನು ಟಿ ವಿಯವರು? ಒಂದು ಎಂಥದ್ದು ಬೇಕು ಗಿರಾಕಿ ಅಂತ ಜೋಕರ್ನ ಇಟ್ಕೊಂಡು ಚಲೋ ಚಲೋ ಮಂದಿಗೆ ಪ್ರಶ್ನೆ ಮಾಡ್ಕೊತ ಅಡ್ಯಾಡ್ತಾರೆ. ನಾ ಹೇಳ್ತೀನಿ ಮಾಧ್ಯಮದವ್ರಿಗೆ, ಆ ಜೋಕರ್ನ ಇಟ್ಕೊಂಡು ನನಗ್ಯಾಕೆ ಪ್ರತಿಕ್ರಿಯೆ ಕೇಳ್ತೀರಪ್ಪ? ನಿಮ್ಗೆ ಯಾರು ಚಲೋ ಮಂದಿ ಕಾಣಿಸೋದೇ ಇಲ್ಲ. ಇವತ್ತು ನೋಡ್ರಿ, ಇವತ್ತಿನ ಕಾರ್ಯಕ್ರಮದಾಗ ಯಾರೇ ಗೋದಾನದ್ದು ಯಾವ್ದಾರು ಚಾನಲ್ದವ್ರು ತೋರಿಸಿದ್ರೆ ಅವ್ರಿಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ. ಯಾರು ತೋರಿಸೋದು. ಮತ್ತೆ ವಿವಾದಾತ್ಮಕ ಹೇಳಿಕೆ ನೀಡಿದ ಯತ್ನಾಳ್ ಇದೇ ಹೊಡಿತಾರ. ಅವ್ರು ಹೊಡಿತಾರ, ಪೊಲೀಸರು ಒಂದು ಕೇಸ್ ಹಾಕ್ತಾರ. ಕರ್ನಾಟಕದಾಗ ಇಬ್ಬರದೇ ನಡೆದೈತೆ. ನಿಮಗೆ ತಾಕತ್ತಿದ್ರೆ ನನ್ನ ವಿರುದ್ಧ ಸ್ಪರ್ಧಿಸಿ ಗೆದ್ದು ತೋರಿಸಿ, ಹೀಗಂತ ಯತ್ನಾಳ್ಗೆ ಕೂಗು ಮಾರಿ ಪ್ರದೀಪ್ ಈಶ್ವರ್ ನೇರವಾಗಿ ಸವಾಲಿಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ಭೇಟಿ ನೀಡಿದ್ದ ವಿಜಯಪುರ ಶಾಸಕ ಯತ್ನಾಳ್ ಅಲ್ಲಿನ ರಸ್ತೆಯ ದುಸ್ಥಿತಿ ಬಗ್ಗೆ ಮಾತನಾಡಿದ್ರು. ನಿನ್ನೆ ನನ್ನ ಕ್ಷೇತ್ರಕ್ಕೆ ಇಂದು ಇಲಿಯಾದಂತ ಯತ್ನಾಳ್ ಸಾಹೇಬರು ಬಂದಿದ್ರು. ಅವ್ರು ಗರ್ಜಿಸ್ತಾರೆ ಅನ್ಕೊಂಡೆ. ನಿನ್ನೆ ರಸ್ತೆಗಳ ಬಗ್ಗೆ ಒಂದು ಸವಾಲ್ ಹಾಕಿದ್ದಾರೆ. ಬಿಜಾಪುರದಲ್ಲಿ 15 ವಾರ್ಡ್ಗಳಲ್ಲಿ ರಸ್ತೆಗಳೇ ಇಲ್ಲ. ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಹೆಚ್ಚಾಗಿರೋ 15 ವಾರ್ಡ್ ಡೆವಲಪೇ ಆಗಿಲ್ಲ. ಇನ್ಕ್ಲೂಡಿಂಗ್ ವಾರ್ಡ್ ನಂಬರು ಸಾಹೇಬ್ರಿಗೆ ಹೇಳ್ತೀನಿ. ಸರ್, ಈ ವಾರ್ಡ್ ನಂಬರ್ ಯಾವಾಗ JCB ಇಳಿಸ್ತೀರಾ ಸರ್? ಅದೇನೋ ನೀವೇನೋ ಆದ್ರೆ 11 JCB ವಿಧಾನಸೌಧದಲ್ಲಿ ಪೂಜೆ ಮಾಡ್ತೀನಿ ಅಂದ್ರಲ್ಲ, 11 ಅಲ್ಲ ಸರ್. ನೀವು ಫಸ್ಟ್ 15 JCBಗೆ ಪೂಜೆ ಮಾಡಿ. ಈ ಬಿಜಾಪುರದಲ್ಲಿ 15 JCB ವಾರ್ಡ್ ನಂಬರ್ 18, ವಾರ್ಡ್ ನಂಬರ್ 19, 20, 23, 24, 25, 26, 27, 28, 29, 30, 31. 3ನೇ ವಾರ್ಡು, 4ನೇ ವಾರ್ಡು. ಸರ್, ಈ 15 ವಾರ್ಡ್ಗೆ ಯಾವಾಗ JCB ಇಳಿಸ್ತೀರಾ ಸರ್? ಯಾವಾಗ ಡೆವಲಪ್ ಮಾಡ್ತೀರಾ ಸರ್? ಯತ್ನಾಳ್ ಸರ್, ನೀವು ನನ್ನನ್ನೊಮ್ಮೆ ಬಿಜಾಪುರಕ್ಕೆ ಕರ್ಕೊಂಡೋಗಿ ನಿಮ್ಮ ಅಭಿವೃದ್ಧಿಯನ್ನ ತೋರಿಸಿ. ನಾನು ನಿಮ್ಮನ್ನೊಮ್ಮೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಕರ್ಕೊಂಡು ಹೋಗ್ತೀನಿ, ನನ್ನ ಅಭಿವೃದ್ಧಿಯನ್ನು ತೋರಿಸ್ತೀನಿ. ನಾನು 2 ವರ್ಷದಲ್ಲಿ 200 ಹಳ್ಳಿಯಲ್ಲಿ ಪ್ರತಿ ಸಮಸ್ಯೆನೂ ಅಟೆಂಡ್ ಮಾಡಿದ್ದೀನಿ. ನೀವು 20 ವರ್ಷದಲ್ಲಿ ಎಷ್ಟು ಸಾಲು ಮಾಡಿದ್ದೀರಾ? ನೀವು ಜಿಲ್ಲೆಗೆಲ್ಲ 1 ಆಂಬ್ಯುಲೆನ್ಸ್ ಬಿಟ್ಟಿದ್ದೀರಾ ಸರ್. ನಾನು 10 ಆಂಬ್ಯುಲೆನ್ಸ್ ಬಿಟ್ಟಿದ್ದೀನಿ ಸರ್. ನಾನು 15-20 ದೇವಾಲಯಗಳಿಗೆ ನನ್ನ ಪರ್ಸನಲ್ ಇನ್ಕಮ್ ಇಂದ ಡೆವಲಪ್ ಮಾಡಿದ್ದೀನಿ ಸರ್. ನೀವೆಷ್ಟು ದೇವಾಲಯನ ಡೆವಲಪ್ ಮಾಡಿದ್ದೀರಾ? ಯತ್ನಾಳ್ ಸರ್, ನಾನು ನಿಮ್ಮ ವಿರುದ್ಧ ಸ್ಪರ್ಧೆ ಮಾಡಿ ನಿಮ್ಮನ್ನ ಸೋಲಿಸಲು ನಾನು ರೆಡಿ. ನಿಮಗ್ ತಾಕತ್ತಿದ್ರೆ ನೀವು ಚಿಕ್ಕಬಳ್ಳಾಪುರದಲ್ಲಿ ನನ್ನ ವಿರುದ್ಧ ಸ್ಪರ್ಧೆ ಮಾಡ್ತೀರಾ? ನಾನು ನಿಮ್ ವಿರುದ್ಧ ಸ್ಪರ್ಧೆ ಮಾಡಿ ಕನಿಷ್ಠ 20,000 ಮೆಜಾರಿಟಿಯಲ್ಲಿ ನಾನು ಗೆಲ್ತೀನಿ. ನೀವು ನನ್ನ ವಿರುದ್ಧ ಸ್ಪರ್ಧೆ ಮಾಡ್ತೀರಾ? ಯತ್ನಾಳ್ ಸಾಹೇಬರಿಗೆ ಸವಾಲಿದು. ಇದಕ್ಕೆ ಪ್ರತಿಕ್ರಿಯಿಸಿರುವ ಪ್ರದೀಪ್ ಈಶ್ವರ್, ನಾನು ನನ್ನ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿಯ ಕೆಲಸ ಮಾಡಿದ್ದೇನೆ. ವಿಜಯಪುರವೇ ಯಾವುದೇ ಅಭಿವೃದ್ಧಿ ಕಂಡಿಲ್ಲ. ಅಲ್ಲಿನ ರಸ್ತೆಗಳ ದುಸ್ಥಿತಿಯನ್ನ ನಾನು ಹೇಳಬಲ್ಲೆ. ತಾಕತ್ತಿದ್ರೆ ನನ್ನ ವಿರುದ್ಧ ಸ್ಪರ್ಧಿಸಿ ಗೆದ್ದು ತೋರಿಸಿ ಅಂತ ಹೇಳಿದ್ದಾರೆ. ಪ್ರದೀಪ್ ಈಶ್ವರ್ ಈ ರೀತಿ ಕೂಗುಮಾರಿ ಅಂತ ಆಡುವುದು ಇದೇ ಮೊದಲೇನಲ್ಲ. ಲೋಕಲ್ ಚಾನೆಲ್ ಒಂದರಲ್ಲಿ ನಿರೂಪಕನಾಗಿ ಯೂಟ್ಯೂಬ್ನಲ್ಲಿ ಸುಧಾಕರ್ ವಿರುದ್ಧ ವಿಡಿಯೋಗಳನ್ನ ಮಾಡುತ್ತಾ ಕಾಂಗ್ರೆಸ್ ಅಭ್ಯರ್ಥಿ ಪರ ಭರ್ಜರಿ ಪ್ರಚಾರ ನಡೆಸಿ ಕಡೆಗೆ ಟಿಕೆಟ್ ಗಿಟ್ಟಿಸಿಕೊಂಡು ಬದಲಾವಣೆಯ ಗಾಳಿಯಲ್ಲಿ ಗೆದ್ದು ಬೀಗಿದ್ದ ಪ್ರದೀಪ್ಗೆ
ತಲೆ ನಿಲ್ಲುತ್ತಿಲ್ಲ. ಬಾಯಿಗೆ ಬಂದಂತೆ ಮಾತನಾಡೋದು, ಸಿನಿಮಾ ಡೈಲಾಗ್ಗಳನ್ನ ಹೊಡೆಯುತ್ತಾ ಸುತ್ತುತ್ತಿರೋ ಪ್ರದೀಪ್ ಇದೀಗ ಸಿಕ್ಕವರಿಗೆ ಚಾಲೆಂಜ್ ಹಾಕೋ ಕಾಯಿಲೆಗೆ ತುತ್ತಾಗಿದ್ದಾರೆ. ಈ ಬಾರಿ ಕಾಂಗ್ರೆಸ್ ಗೆದ್ರೆ ಬಿಜೆಪಿಗರನ್ನ ತಿಹಾರ್ ಜೈಲಿಗೆ ಕಳಿಸ್ತೀವಿ ಅನ್ನೋ ತಲೆಕೆಟ್ಟವ ಮಾತಿಗೂ ಬಿಜೆಪಿಗರನ್ನ ಚರ್ಚೆಗೆ ಆಹ್ವಾನಿಸುತ್ತಾರೆ. ಕ್ಷೇತ್ರದಲ್ಲಿ ಬರೀ ಬಂಡಲ್ ಬಡಾಯಿ ಮಾತುಗಳನ್ನ ಆಡಿಕೊಂಡು ಓಡಾಡುತ್ತಾ ನಾನಿನ್ನು ಬದುಕಿದ್ದೀನಿ ಅಂತ ತೋರಿಸೋದಕ್ಕೆ ಆಗಾಗ ಮೀಡಿಯಾಗಳ ಮುಂದೆ ಬಂದು ನಾಲಿಗೆ ಹರಿದುಕೊಳ್ಳುತ್ತಾರೆ. ಪ್ರಧಾನಿ ಮೋದಿ ಅವರಿಂದ ಹಿಡಿದು ಎಲ್ಲರಿಗೂ ಸವಾಲು ಎಸೆಯುವ ಈತನ ಯೋಗ್ಯತೆಗಾದ್ರೂ ಏನಿದೆ? ಆಕಸ್ಮಿಕವಾಗಿ ಗೆದ್ದ ಮಾತ್ರಕ್ಕೆ ತಾನೊಬ್ಬ ಮಹಾನ್ ರಾಜಕಾರಣಿ ಅನ್ನೋ ಭ್ರಮೆಯಲ್ಲಿದ್ದಾರೆ. ಆದ್ರೆ ಮುಂದಿನ ಚುನಾವಣೆಯಲ್ಲಿ ಈತನ ಹುಚ್ಚಾಟಗಳು ಹೀಗೆ ಮುಂದುವರೆದ್ರೆ ಸೋತು ಮಠ ಸೇರೋದು ನಿಶ್ಚಿತ. ಹಿರಿಯ ರಾಜಕಾರಣಿಗಳ ಸಾಧನೆಯನ್ನೇ ಪ್ರಶ್ನಿಸುವ ಈತ ಕ್ಷೇತ್ರದಲ್ಲಿ ದಬ್ಬಾಕಿರೋದಾದ್ರೂ ಏನು? ಮೊದಲು ಈ ಬಗ್ಗೆ ಹೇಳಲಿ. ಅಷ್ಟೇ ಅಲ್ಲ, ಈತ ಮಂತ್ರಿಯಾಗೋ ಕನಸು ಬೇರೆ ಕಾಣ್ತಿದ್ದಾನೆ. ಈ ಬಾರಿ ಸಂಪುಟ ವಿಸ್ತರಣೆಯಾಗುತ್ತೆ, ನಾನು ಮಂತ್ರಿಯಾಗೇ ಆಗ್ತೀನಿ ಅನ್ನೋ ಈತನ ತಿಕ್ಕಲುತನಕ್ಕೆ ಕಾಂಗ್ರೆಸ್ಸಿಗರೇ ಹೈರಾಣ ಹೋಗಿದ್ದಾರೆ. ಮೊನ್ನೆಯಷ್ಟೇ ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ನಿಮ್ಮಪ್ಪನಿಗೂ ನಮ್ಮಪ್ಪನಿಗೂ ಒಂದೇ ಕಾನೂನು ಅಂತ ಅಸಂಬದ್ಧವಾಗಿ ಮಾತನಾಡುವ ಮೂಲಕ ತನ್ನ ಯೋಗ್ಯತೆ ಪ್ರದರ್ಶಿಸಿದ್ದಾರೆ. ಬಿಗ್ ಬಾಸ್ ವಿಚಾರವಾಗಿ ಈ ಹೇಳಿಕೆ ನೀಡಿರುವ ಪ್ರದೀಪ್ಗೆ ಈ ವ್ಯವಸ್ಥೆಯ ಬಗ್ಗೆ ಅರಿವಿದ್ದಂತಿಲ್ಲ. ಕೌಂಟರ್ಗೆ ಕೌಂಟರ್, ಟಕ್ಕರ್ಗೆ ಟಕ್ಕರ್ ಕೊಡೋದನ್ನೇ ರಾಜಕಾರಣವೆಂದುಕೊಂಡಿದ್ದಾರೆ. ಈತನ ಈ ದರ್ಪ ನೋಡಿದ್ರೆ ಪ್ರಚಾರದ ತೆವಲು ಎದ್ದು ಕಾಣುತ್ತೆ. ಕೈಯಲ್ಲಿ ಕಿಸಿಯಲಾಗದೇ ಇದ್ರೂ ಬಾಯಲ್ಲಿ ಉತ್ತರನ ಪೌರುಷಕ್ಕೇನು ಕಮ್ಮಿ ಇಲ್ಲ ಬಿಡಿ. ಕಾಂಗ್ರೆಸ್ನ ಪರಮ ಚೇಲಾನಂತೆ ವರ್ತಿಸುತ್ತಿರುವ ಪ್ರದೀಪ್ ತನ್ನ ಪರಿಶ್ರಮ ಅಕಾಡೆಮಿ ಉಳಿಸಿಕೊಳ್ಳುವ ಧಾವಂತದಲ್ಲಿರಬೇಕು ಪಾಪ. ಹೀಗಾಗಿ ಸಿಕ್ಕವರಿಗೆಲ್ಲ ಸವಾಲು ಎಸೆಯುತ್ತಾ ತನ್ನ ಬೇಳೆ ಬೇಯಿಸಿಕೊಳ್ಳುವ ಮತ್ತು ನಾನು ಇದ್ದೀನಿ ಅಂತ ತೋರಿಸಿಕೊಳ್ಳುವ ಉಮೇದಿಗೆ ಬಿದ್ದಿದ್ದಾರೆ. ತಾಕತ್ತಿದ್ರೆ ಪ್ರದೀಪ್ ಈಶ್ವರ್ ನಮ್ಮೊಂದಿಗೆ ಚರ್ಚೆಗೆ ಬರಲಿ, ನಮ್ಮ ವಾಹಿನಿಯಲ್ಲಿ ಡಿಬೇಟ್ ಮಾಡಲಿ, ಎಲ್ಲಾ ವಿಚಾರಗಳು ಚರ್ಚೆಯಾಗಲಿ. ಅದನ್ನ ಬಿಟ್ಟು ಗಾಳಿಯಲ್ಲಿ ಗುಂಡು ಹೊಡೆದು ಓಡಾಡುತ್ತಿರುವುದು ತಿಕ್ಕಲುತನದ ಪರಮಾವಧಿಯಲ್ಲದೆ ಮತ್ತೇನೂ ಅಲ್ಲ. ಈಗಾಗಲೇ ಮಾಧ್ಯಮದವರ ಪ್ರಶ್ನೆಗಳಿಗೆ ಕಕ್ಕಾಬಿಕ್ಕಿಯಾಗಿರುವ ಈ ಜನಪ್ರತಿನಿಧಿ ಡಾಕ್ಟರ್ ಸುಧಾಕರ್ ಅವರನ್ನ ಕೇವಲ ಒಂದು ಬಾರಿ ಕಾಂಗ್ರೆಸ್ನ ಅಲೆಯಿಂದ ಗೆದ್ದು ರಾಜ್ಯದ ಹಲವು ಶಾಸಕರು 4-5 ಬಾರಿ ತಮ್ಮ ಕ್ಷೇತ್ರದಲ್ಲಿ ಗೆದ್ದು ಸೈ ಎನಿಸಿಕೊಂಡಿರುವ ರಾಜಕಾರಣಿಗಳ ವಿರುದ್ಧವೇ ಈ ಮಹಾಶಯನ ಹಾಸ್ಯಾಸ್ಪದ ಮಾತಾಗಿರುತ್ತೆ. ಬಹುಶಃ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಪ್ರದೀಪ್ ಈಶ್ವರ್ ಅವರ ವರ್ಚಸ್ಸು ಕಡಿಮೆಯಾಗಿದ್ದು ಅದನ್ನ ತೊಲಗಿಸಲು ಮಾಧ್ಯಮಗಳ ಮುಂದೆ ಮಾತನಾಡಿ ಕೀಳು ಮಟ್ಟದ ರಾಜಕಾರಣವನ್ನ ಪ್ರದರ್ಶಿಸುತ್ತಿರುವುದು ಮತದಾರರಿಗೆ ತಿಳಿದಿರುತ್ತದೆ. ಕಾದು ನೋಡೋಣ ಮುಂದಿನ ಸರದಿ ಯಾವ ರಾಜಕಾರಣಿಗೆ ಸವಾಲು ಹಾಕುತ್ತಾರೆ ಅಂತ. ವೀಕ್ಷಕರೇ, ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.